ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮೇ 13th, 14th, 15th ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತೇನಾದ್ರು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸೋಮನಾಥ ಅಮೃತ್ ಮಹೋತ್ಸವ. ಸೋಮನಾಥ ಟೆಂಪಲ್ ಏನಿದೆ ಗುಜರಾತ್ ಲೊಕೇಟ್ ಆಗಿರುವಂತದ್ದು. ಈ ಟೆಂಪಲ್ ಮಿಡಿವಲ್ ಟೈಮ್ ಇಂದನೂ ಡಿಸ್ಟ್ರಕ್ಷನ್ ಒಳಗಾಗ್ತಾನೆ ಇದೆ, ಮತ್ತೆ ರಿಕನ್ಸ್ಟ್ರಕ್ಷನ್ ಆಗ್ತಾನೆ ಬಂದಿದೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಮತ್ತೆ 1950s ಅಲ್ಲಿ ಒಂದ್ಸಲ ರಿಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಅದು ಕಳೆದ ಈಗ 75 ವರ್ಷಗಳಾಗಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸೆಹಾತ್ ಅನ್ನೋ ಮಿಷನ್ ಅಥವಾ ಇನಿಷಿಯೇಟಿವ್ ಏನಿದೆ, ಸೊ ಇದ್ರ ಉದ್ದೇಶ ಏನಂತಂದ್ರೆ ಹೆಲ್ತ್ ಸೆಕ್ಟರ್ ನ ಇಂಪ್ರೂವ್ ಮಾಡುವಂಥದ್ದು, ಹೆಲ್ತ್ ಸೆಕ್ಟರ್ ನ ಇಂಪ್ರೂವ್ಮೆಂಟ್ ಮಾಡುವಂಥದ್ದು. ಹೇಗೆ ಅಗ್ರಿಕಲ್ಚರ್ಲಿ ಟ್ರಾನ್ಸ್ಫಾರ್ಮೇಶನ್ ತಂದು ಹೆಲ್ತ್ ಸೆಕ್ಟರ್ ನ ಇಂಪ್ರೂವ್ ಮಾಡುವಂಥದ್ದು, ಅದೇಗೆ ಅಥವಾ ಅದ್ರ ಉದ್ದೇಶ ಏನು, ಯಾರು ತಂದಿರೋ ಇದನ್ನೆಲ್ಲ ನೋಡ್ತಾ ಹೋಗೋಣ. ನಂತರ ಬಂದು ಇಂಡಿಯನ್ ಓಷನ್ ಡೈಲಾಗ್. ಇಂಡಿಯನ್ ಓಷನ್ ಡೈಲಾಗ್ ಏನಿದೆಯಲ್ಲ, ಇದು ಡೆಲ್ಲಿನಲ್ಲಿ ನಡೀತಾ ಇದೆ. ಇದು ಏನು ನಮ್ದು ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಏನಿದೆ ಅದರ ಒಂದು ಭಾಗವಾಗಿ ಇರುವಂತದ್ದು 10th ಡೈಲಾಗ್ ಅಥವಾ 10th ಮೀಟಿಂಗ್ ನಡೀತಾ ಇರುವಂತದ್ದು. ಇದರ ಉದ್ದೇಶ ಏನು, ಇದರ ಥೀಮ್ ಏನು, ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇದ್ರು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕಂಟ್ರೀಸ್ ಸ್ಟ್ರಾಟಜಿಕ್ ಆಪರ್ಚುನಿಟಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು, ಇದ್ರ ಉದ್ದೇಶ ಏನಂತಂದ್ರೆ ಈಗ ರೂರಲ್ ಲೈವ್ಲಿಹುಡ್ ಏನಿದೆ ಅದನ್ನ ಇಂಪ್ರೂವ್ ಮಾಡುವಂಥದ್ದು, ಪಾವರ್ಟಿ ಅಥವಾ ಹಂಗರ್ ಇದರಿಂದ ಅವುಗಳನ್ನ ಹೇಗೆ ಮುಕ್ತ ಮಾಡುವಂಥದ್ದು ಒಂದು ಆ ರೀತಿಯಾದಂತಹ ಒಂದು ಇನಿಷಿಯೇಟಿವ್ ತಂದಿರುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಶಿಶು ಸಂಜೀವಿನಿ ಅಂತ. ಶಿಶು ಸಂಜೀವಿನಿ ಈಗ ನಮ್ಮಲ್ಲಿ ಗೊತ್ತಿದೆ, IMR, MMR, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಮತ್ತೆ ಮೆಟರ್ನಿಟಿ ಮಾರ್ಟಾಲಿಟಿ ರೇಟ್, ಅಂದ್ರೆ ಮಕ್ಕಳ ಮರಣ ದರ ಮತ್ತೆ ತಾಯಂದಿರ ಮರಣ ದರ ಇದೆಲ್ಲ ಇದೆ ಕರ್ನಾಟಕದಲ್ಲಿ, ಜಾಸ್ತಿನೇ ಇದೆ. ಸೊ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಶಿಶು ಸಂಜೀವಿನಿ ಅಂತೇಳಿ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿತ್ತು. ಅದರ ಒಂದು ಪೈಲಟ್ ಪ್ರಾಜೆಕ್ಟ್ ಈಗ ಮಂಡ್ಯದಲ್ಲಿ ಬರೆದಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಎವ್ರಿ ಇಯರ್ May 18th ನಾವು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅಂತ ಆಚರಣೆ ಮಾಡ್ತೀವಲ್ವಾ. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಈಗ ಮೈಸೂರು ರೈಲ್ವೆ ಮ್ಯೂಸಿಯಂ ಏನಿದೆ, ಸೊ ಅಲ್ಲಿ ಎಲ್ರಿಗೂ ವಿಸಿಟರ್ಸ್ಗೆ ಫ್ರೀ ಆಕ್ಸೆಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಥೀಮ್ ಏನು, ಯಾರು ಆಚರಣೆ ಮಾಡ್ತಾರೆ ಅದು ನೋಡೋದ್ರ ಜೊತೆಗೆ ಸ್ವಲ್ಪ ಈ ಮೈಸೂರು ರೈಲ್ವೆ ಮ್ಯೂಸಿಯಂ ಏನಿದೆ ಅದರ ಒಂದು ಬ್ಯಾಕ್ ಗ್ರೌಂಡ್ ನೋಡ್ತಾ ಹೋಗೋಣ. ನಂತರ ಬಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ SIR ಅಂತ ಏನ್ ಹೇಳ್ತೀವಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡುವಂಥದ್ದು. ಸೊ ಅದೀಗ ಕರ್ನಾಟಕದಲ್ಲಿ ಜೂನ್ ಮಂತ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ SIR ಕಂಡಕ್ಟ್ ಮಾಡುವಂತಾರೆ ಯಾರು, ಅದ್ರ ಉದ್ದೇಶ ಏನು, ಅಲ್ಲಿ ಅದ್ರ ಏನೇನಿರುತ್ತೆ, ಲೀಗಲ್ ಬ್ಯಾಕಪ್ ಏನು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು MCಗಳನ್ನ ನಾವು ಫಾಲೋ ಮಾಡ್ತಾ ನಮ್ಮೊಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ಸೋಮನಾಥ್ ಟೆಂಪಲ್ ಏನಿದೆ, ಸೊ ಅದು ಈಗ ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. ಅಂದ್ರೆ 75 ವರ್ಷ ಕಂಪ್ಲೀಷನ್ ಆಗಿದೆ. ಇದು ಸುಮಾರು 7 ಸಲ ಡಿಸ್ಟ್ರಕ್ಷನ್ ಆಗಿರುವಂತದ್ದು. ಅಂದ್ರೆ ಮಿಡಿವಲ್ ಪೀರಿಯಡ್ ಇಂದನೂ ಹಿಡಿದು ಇದುವರೆಗೂ 7 ಸಲ ಡಿಸ್ಟ್ರಕ್ಷನ್ ಆಗಿದೆ, ಮತ್ತೆ 7 ಸಲ ರಿಕನ್ಸ್ಟ್ರಕ್ಷನ್ ಆಗಿದೆ. ಸೊ ಹಾಗಾಗಿ ಏನೊಂದು 1950s ಅಲ್ಲಿ ನಮ್ಮ ಸರ್ದಾರ್ ಪಟೇಲ್ ಏನಿದ್ರು ಅವರ ಒಂದು ಮುಂದಾಳತ್ವದಲ್ಲಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿಸ್ತಾರೆ. ಸೊ ಅದು ಕಳೆದ 75 ವರ್ಷ ಆಗಿರೋದ್ರಿಂದ ಅಲ್ಲಿ ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಸ್ಟಾಂಪ್ಗಳಾಗ್ಬೋದು ಅಥವಾ ಕಾಯಿನ್ಗಳಾಗ್ಬೋದು ಇದನ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಸೊ ಸ್ವಲ್ಪ ನಾವು ಎಕ್ಸಾಮ್ ದೃಷ್ಟಿನಲ್ಲಿ ಆ ಸೋಮನಾಥ್ ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೋಮನಾಥ್ ಟೆಂಪಲ್ ಅಂತ ಅಂದಾಗ ನಮ್ದು ಏನೀಗ 12 ಜ್ಯೋತಿರ್ಲಿಂಗಗಳಿದೆ, ಅದರಲ್ಲಿ ಒಂದು ಈ ಸೋಮನಾಥ್ ಟೆಂಪಲ್. ಇದು ಲೊಕೇಟ್ ಆಗಿರುವಂತದ್ದು ಗಿರಲ್ಲಿ ಲೊಕೇಟ್ ಆಗಿರುವಂತದ್ದು. ಮತ್ತೆ ಈ ಮೂರು ನದಿಗಳ ಸಂಗಮ ಎಲ್ಲಿದೆ, ಕಾನ್ಫ್ಲುಯೆನ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ನೋಡಬಹುದು ಹಿರಣ್ ಆಗ್ಬೋದು, ಮತ್ತೆ ಕಪಿಲ, ನೆಕ್ಸ್ಟ್ ಗುಪ್ತಗಾಮಿನಿ, ಯಾವುದು ಸರಸ್ವತಿ. ಸೊ ಈ ಮೂರು ನದಿಗಳ ತಟದಲ್ಲಿ ಅಥವಾ ನದಿಗಳು ಸೇರುವಂತ ಜಾಗ ಸಂಗಮದಲ್ಲಿ ಲೊಕೇಟ್ ಆಗಿರುವಂತದ್ದು ಈ ಒಂದು ಸೋಮನಾಥ ಟೆಂಪಲ್ ಆಗಿದೆ. ಮತ್ತೆ ಈ ಟೆಂಪಲ್ ಯಾವಾಗ ಆಕ್ಚುಲಿ ಬಿಲ್ಡ್ ಆಯ್ತು ಅಂತ ಗೊತ್ತಿಲ್ಲ, ಅಥವಾ ಅಲ್ಲಿ ಎಲ್ಲಿ ಯಾವ ರೀತಿಯಲ್ಲಿ ಅದು ಮೊದಲಿನ ಶುರು ಆಯ್ತು ಅಂತ. ಯಾಕಂತಂದ್ರೆ ನಮಗೆ ಸ್ಕಂದ ಪುರಾಣ, ವಿಷ್ಣು ಪುರಾಣ, ಶಿವಪುರಾಣಗಳ ಇದ್ರ ಜೊತೆಗೆ ರಾಮಾಯಣ ಮಹಾಭಾರತದಲ್ಲೂ ಈ ಸೋಮನಾಥ ಟೆಂಪಲ್ ಬಗ್ಗೆ ರೆಫರೆನ್ಸ್ ಸಿಗುತ್ತೆ. ಬಟ್ ಆಕ್ಚುಲಿ ಇದಕ್ಕೆ ಟೆಂಪಲ್ ಕನ್ಸ್ಟ್ರಕ್ಷನ್ ಅಂತ ನಾವು ನೋಡೋ ಸಿಗುವಂತದ್ದು ಮಿಡಿವಲ್ ಪೀರಿಯಡ್ ಅಲ್ಲಿ ಬಂದಂತಹ ಸೋಲಂಕಿಗಳ ರಾಜ ಭೀಮ ಒನ್ ಏನ್ ಬರ್ತಾರಲ್ಲ, ಸೊ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದು ಅಂತ ಹೇಳ್ತಾರೆ. ಈ ಒಂದು ನಾವು ಒಂದು ಟೆಂಪಲ್ ಆರ್ಕಿಟೆಕ್ಚರ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಗರ ಸ್ಟೈಲ್ ಏನಿದೆ, ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಏನಿದೆ ಅದರ ಒಂದು ಪಾರ್ಟ್ ಬಂದು ಸೋಲಂಕಿ ಸ್ಟೈಲ್, ಹೌದಲ್ವಾ. ಸೊ ಅದೇ ಒಂದು ಸ್ಟೈಲ್ ಅಲ್ಲಿ ಈ ಟೆಂಪಲ್ ಬಿಲ್ಡ್ ಆಗಿರುವಂತದ್ದು. ಸೊ ಹಾಯಿನಲ್ಲಿ ಮತ್ತೆ ಇದು ಫಸ್ಟ್ ಡಿಸ್ಟ್ರಕ್ಷನ್ ಯಾವಾಗ ಆಗಿದ್ದು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಎಕ್ಸಾಮ್ಸ್ ನೆನ್ಪಿಟ್ಕೋಬೇಕಾಗತ್ತೆ. 1000 ವರ್ಷಗಳ ಹಿಂದೆ, ಅಂದ್ರೆ ಈ 2026 ಇದ್ವಿ, 1026ನೇ ಇಸ್ವಿಯಲ್ಲಿ ಮಹಮ್ಮದ್ ಗಜ್ನಿ ಟೈಮಲ್ಲಿ ಶುರುವಾಗಿದ್ದಂಥ ಡಿಸ್ಟ್ರಕ್ಷನ್ಗಳು. ಸೊ ನಂತರದಲ್ಲಿ 7 ಸಲ ಡಿಸ್ಟ್ರಕ್ಷನ್ ಆಗಿದೆ, ಮತ್ತೆ ರೀಕನ್ಸ್ಟ್ರಕ್ಷನ್ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಫ್ಯಾಕ್ಟ್ಸ್ ಗಳನ್ನ ನೋಡ್ಕೋಬೇಕಾಗುತ್ತೆ. ಸೊ ಪ್ರಶ್ನೆ ಬಂದ್ರೆ ಇದ್ರ ಮೇಲೆ ಯಾವ ರೀತಿ ಬರ್ಬೋದು, ಸೋಮನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೋಮನಾಥ ದೇವಾಲಯವು ಗುಜರಾತ್ನ ಗಿರ್ ಸೋಮನಾಥ ಜಿಲ್ಲೆಯ ಪ್ರಭಾಸ್ ಪಟ್ಟಣದಲ್ಲಿ ಇದೆ. ಲೊಕೇಶನ್ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗುತ್ತೆ. ಇದು ಶಿವನಿಗೆ ಸಮರ್ಪಿತವಾದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇನ್ಫ್ಯಾಕ್ಟ್ ಇದೇ ಮೊದಲನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಸೊ 12ರಲ್ಲಿ ಒಂದಾಗಿರುವಂತದ್ದು. ಕ್ರಿಸ್ತಶಕ 2026ರಲ್ಲಿ ಗಜ್ನಿ ಮೊಹಮ್ಮದನು ಆರಂಭಿಕ ದಾಳಿಯನ್ನು ಎದುರಿಸಿತು. ಹೌದು, ಅಲ್ಲಿಂದ ಶುರು ಆಯ್ತು 7 ಸಲ ದಾಳಿಗೆ ಒಳಗಾಗಿರುವಂತದ್ದು ಮತ್ತೆ ರಿಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಒಟ್ಟು 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರೋದ್ರಿಂದ ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಏಮ್ಸ್ ಟು ಇಂಟಿಗ್ರೇಟ್ ಫಾರ್ಮಿಂಗ್ ವಿತ್ ಹೆಲ್ತ್
launches ಸೆಹತ್ ಮಿಷನ್. ಏನ್ ಮಾಡಿದೆ ಅಂತಂದ್ರೆ ಸೆಹತ್ ಮಿಷನ್, ಇಲ್ಲೇ ಕ್ಲೂ ಅಂತೂ ಸಿಕ್ಕೋಯ್ತು. ಏನಂತಂದ್ರೆ ಫಾರ್ಮಿಂಗ್ ನ ಹೆಲ್ತ್ ಜೊತೆ ಇಂಟಿಗ್ರೇಟ್ ಮಾಡುವಂತದ್ದು. ಸೆಹತ್ ನ ಅಬ್ರಿವೇಷನ್ ನೋಡೋದು ನಮ್ಗೆ ಗೊತ್ತಾಗುತ್ತೆ. ಸೆಹತ್ ಅಬ್ರಿವೇಷನ್ ಬಂದು ಸೈನ್ಸ್ ಎಕ್ಸಲೆನ್ಸ್ ಇನ್ ಹೆಲ್ತ್. ಹೆಲ್ತ್ ಅಲ್ಲಿ ಎಕ್ಸಲೆನ್ಸ್ ಆಗ್ಬೇಕಂತೆ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್. ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಅಥವಾ ಫಾರ್ಮಿಂಗ್ ಸೆಕ್ಟರ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾಡೋದ್ರ ಮೂಲಕ ಹೆಲ್ತ್ ಅಲ್ಲಿ ಎಕ್ಸಲೆನ್ಸ್ ನ ಹೇಗೆ ಹಂಚೆ ಮಾಡುವಂಥದ್ದು ಸೈಂಟಿಫಿಕಲಿ ಅನ್ನೋ ಒಂದು ಉದ್ದೇಶದಿಂದ ತಂದಿರುವಂತಹ ಒಂದು ಪ್ರೋಗ್ರಾಮ್. ಇಲ್ಲಿ ನಮ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ, ಇಲ್ಲಿ ಹೆಲ್ತ್ ವಿಚಾರ ಬರ್ತಾ ಇದೆ. ಹೆಲ್ತ್ ವಿಚಾರ ಬಂದಾಗ ಈ ಹೆಲ್ತ್ ಸಂಬಂಧಪಟ್ಟಂತ ಒಂದು ಇನ್ಸ್ಟಿಟ್ಯೂಷನ್ ಬೇಕು. ಯಾವ್ದು ಬರುತ್ತೆ ಹೆಲ್ತ್ ಸಂಬಂಧಪಟ್ಟಂತ ಒಂದು ಇನ್ಸ್ಟಿಟ್ಯೂಷನ್ ಅಂತಂದ್ರೆ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇವರು ಇದಕ್ಕೆ ಕೈಗೂಡಿಸಿದ್ದಾರೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಈ ಎರಡು ಇನ್ಸ್ಟಿಟ್ಯೂಷನ್ಗಳು ಇದಕ್ಕೆ ಕೈ ಜೋಡಿಸಿರುವಂತದ್ದು. ಕೇಳ್ತಾರೆ ಈ ಇನ್ಸ್ಟಿಟ್ಯೂಟ್ ಯಾರು ತಂದಿರೋದು ಅಂತ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಎರಡೂ ಸೇರಿ ತಂದಿರುವಂತಹ ಒಂದು ಪ್ರೋಗ್ರಾಮ್ ಬಂದು ಸೆಹತ್ ಆಗಿರುತ್ತೆ. ಇದ್ರ ಉದ್ದೇಶ ಅರ್ಥ ಆಯ್ತು. ಫಾರ್ಮಿಂಗ್ ಅಲ್ಲಿ ಮಾಡಿಫಿಕೇಶನ್ ಮಾಡುವಂಥದ್ದು. ಯಾವ ರೀತಿ ಮಾಡುವಂಥದ್ದು ಈಗ ನೋಡ್ಬೋದಾಗುತ್ತೆ. ಫುಡ್ ಫೋರ್ಟಿಫಿಕೇಶನ್ ಬಗ್ಗೆ ನೋಡಿರ್ತೀವಿ. ಫುಡ್ ಫೋರ್ಟಿಫಿಕೇಶನ್ ಅಲ್ಲಿ ನಾವು ಮಾಡಿಫಿಕೇಶನ್ ಮಾಡಿದ್ವಿ ಅಂತಂದ್ರೆ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಅಂದಾಗ ಆಗುತ್ತೆ. ಮತ್ತೆ ಈಗ ಫಿಶಿಂಗ್ ಅಥವಾ ಏನೋ ಅನಿಮಲ್ ರೇರಿಂಗ್ ಎಲ್ಲ ಮಾಡ್ತಿರ್ತೀವಲ್ಲ, ಇಲ್ಲಿ ನೋಡ್ಬೋದಾಗಿರುತ್ತೆ. ಈ ಲೈಫ್ ಸ್ಟಾಕ್ ಗಳನ್ನ ಮಾಡುವಂಥದ್ದು ಮತ್ತೆ ಈ ಒಂದು ನ್ಯೂಟ್ರಿಷನ್ ರಿಚ್ ಫಿಶ್ ಗಳನ್ನ ಪ್ರಮೋಟ್ ಮಾಡುವಂಥದ್ದು, ಅಲ್ಲಿ ಅಥವಾ ನ್ಯೂಟ್ರಿಷನ್ ಇರುವಂತಹ ಫಿಶ್ ಗಳನ್ನೇ ಫಾರ್ಮಿಂಗ್ ಮಾಡುವಂಥದ್ದು. ಸೊ ಈ ತರ ಇನಿಷಿಯೇಟಿವ್ ಮೂಲಕ ಏನ್ ಮಾಡಬಹುದು ಅಂತಂದ್ರೆ ನಮ್ಮಲ್ಲಿ ನ್ಯೂಟ್ರಿಷನ್ ಲೆವೆಲ್ ನ ಜಾಸ್ತಿ ಮಾಡಬಹುದು. ಅಗ್ರಿಕಲ್ಚರ್ ಸೆಕ್ಟರ್ ನೀವು ಚೇಂಜಸ್ ಮಾಡಿದ್ರಿ ಅಂತಂದ್ರೆ ನ್ಯೂಟ್ರಿಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ದಟ್ ಹೆಲ್ತ್ ಅಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಈ ನೆಲೆಯಲ್ಲಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತಂದಿರುವಂತದ್ದು. ಅಂದ್ರೆ ಅದಕ್ಕೆ ಅಂತಾನೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಏನಿದೆಯಲ್ಲ, ಸೊ ಅವರು ರಿಸರ್ಚ್ ಯಾವ ಮಟ್ಟಕ್ಕೆ ಮಾಡ್ತಾ ಇದಾರೆ ಅಂತಂದ್ರೆ ದೇ ಹ್ಯಾವ್ ಆಲ್ರೆಡಿ ಡೆವಲಪ್ಡ್ 203 ಬಯೋಫೋರ್ಟಿಫೈಡ್ ಕ್ರಾಪ್ ವೆರೈಟೀಸ್ ಗಳನ್ನ ಡೆವಲಪ್ ಮಾಡಿದ್ದಾರೆ. ಓಕೆನಾ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಹೆಲ್ತ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮಾಲ್ಟ್ರಿಷನ್ ಕಡಿಮೆ ಆಗುವಂಥದ್ದು, ಒಬೆಸಿಟಿ ಕಡಿಮೆ ಆಗುವಂಥದ್ದು, ಡಯಾಬಿಟಿಸ್ ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವಾಯ್ಡ್ ಮಾಡುವಂಥದ್ದು, ಹೈಪರ್ ಟೆನ್ಷನ್ ತಪ್ಪಿಸುವಂಥದ್ದು, ಮೈಕ್ರೋನ್ಯೂಟ್ರಿಯನ್ ಡೆಫಿಷಿಯನ್ಸಿ ಇರುತ್ತೆ ಅದನ್ನ ತಪ್ಪಿಸುವಂಥದ್ದು. ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ತಂದಿರುವಂಥದ್ದು. ಯಾರ್ಯಾರು ತಂದಿರೋ ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ, ಐಕಾರ್ ಮತ್ತೆ ICMR. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಮಿಷನ್ ಸೆಹತ್ ಈ ಕೆಳಗಿನ ಯಾವುದನ್ನು ಉತ್ತೇಜಿಸುತ್ತದೆ ಅಥವಾ ಯಾವ ಉತ್ತೇಜಿಸುವ ಗುರಿಗಳನ್ನು ಹೊಂದಿದೆ ಅಂತ. ಜೈವಿಕ ಬಲವರ್ಧನೆ ಬೆಳೆಗಳು ಅಥವಾ ಬಯೋಫೋರ್ಟಿಫಿಕೇಶನ್ ಅಂದ್ರೆ ಸಿಂಪಲ್, ಏನ್ ಬೆಳೆ ಬೆಳಿತೀವಲ್ಲ ಸೊ ಅದರಲ್ಲೇ ಮೈಕ್ರೋನ್ಯೂಟ್ರಿಯೆಂಟ್ಸ್ ನ ಎನ್ರಿಚ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಗೋಲ್ಡನ್ ರೈಸ್ ಕೇಳಿರ್ತೀವಲ್ಲ, ಸೊ ಅದೇ ರೀತಿನಲ್ಲೇ. ಸೊ ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಪೋಷಕಾಂಶ ಭರಿತ ಮೀನುಗಳ ಉತ್ಪಾದನೆ, ಹೌದು ಎಲ್ಲಾ ಮೀನುಗಳಲ್ಲೂ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ವಿಟಮಿನ್ B12 ಇರಬೇಕು ಅಂತ ಹೇಳ್ತಾರೆ, ಒಮೆಗಾ ಫ್ಯಾಟ್ ಇರಬೇಕು ಅಂತ ಹೇಳ್ತಾರೆ, ಎಲ್ಲದರಲ್ಲೂ ಇರಲ್ಲ. ಆ ತರದ ನೋಡಿ ಪ್ರಮೋಟ್ ಮಾಡುವಂಥದ್ದು. ಸೊ ಹಾಗಾಗಿ ಇದು ಸರಿಯಾಗಿದೆ. ಎಲ್ಲಾ ವಯೋಮಾನದಲ್ಲಿ ಸಮತೋಲನ ಆಹಾರ ಪದ್ಧತಿ ಅಂದ್ರೆ ಬ್ಯಾಲೆನ್ಸ್ ಡಯಟ್ ನ ಪ್ರಮೋಟ್ ಮಾಡುತ್ತೆ. ವೆರಿ ಜನರಸ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ರಿಯೇಟೆಡ್ಸ್ ಕಮಿಟ್ಮೆಂಟ್ ಟು ಪೀಸ್ಫುಲ್ ಇಂಡಿಯನ್ ಓಷನ್ ರೀಜನ್ ಅಂಡರ್ ಮಹಾಸಾಗರ್ ವಿಷನ್ ಅಟ್ 10th ODI. ಇಲ್ಲಿ ODI ಅಂತಂದ್ರೆ ಇಂಡಿಯನ್ ಓಷನ್ ಡೈಲಾಗ್ ಅಂತ ಹೇಳ್ಬಿಟ್ಟು ಸಮಿಟ್ ನಡೀತಾ ಇದೆ. ಇಂಡಿಯನ್ ಓಷನ್ ಡೈಲಾಗ್ ನಡೀತಾ ಇದೆ. ಎಲ್ಲಿ ಅಂತಂದ್ರೆ ಡೆಲ್ಲಿನಲ್ಲಿ ನಡೀತಾ ಇದೆ. ಇಲ್ಲಿ ನೋಡ್ಬೋದಾಗಿರುತ್ತೆ 2026 ಒಂದು ಸಮಿಟ್ ಅಥವಾ ಡೈಲಾಗ್ ನಡೀತಾ ಇರುವಂತದ್ದು, ಇಂಡಿಯನ್ ಓಷನ್ ಡೈಲಾಗ್ ನಡೀತಾ ಇರುವಂತದ್ದು ಎಲ್ಲಿ ಅಂತಂದ್ರೆ ಡೆಲ್ಲಿನಲ್ಲಿ. ಸೊ ಇದು ಏನ್ ನಮ್ಮಲ್ಲಿ ಆಲ್ರೆಡಿ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಏನಿದೆಯಲ್ಲ, ಸೊ ಅದರ ಒಂದು ಭಾಗವಾಗಿ ನಡೀತಾ ಇರುವಂತದ್ದಾಗಿರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಂಡಿಯನ್ ಓಷನ್ ಸಿಗ್ನಿಫಿಕೆನ್ಸ್ ಈ ಟೈಮ್ ಅಲ್ಲಿ ಏನಿದೆ ಕರೆಂಟ್ ಪೀರಿಯಡ್ ಅಲ್ಲಿ, ಈಗ ವರ್ಲ್ಡ್ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಟ್ರಾನ್ಸ್ಫಾರ್ಮ್ ಆಗ್ತಿರುವಂತ ವರ್ಲ್ಡ್ ಅಲ್ಲಿ ಇಷ್ಟು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇಂಡಿಯನ್ ಓಷನ್ ಯಾವ ರೀತಿ ಬಳಸ್ಕೊಳ್ಳುವಂಥದ್ದು, ಯಾವ ರೀತಿ ಫಾರ್ ಎಕ್ಸಾಂಪಲ್ ನೋಡ್ಬೋದಾಗುತ್ತೆ ಕೋಸ್ಟಲ್ ಡಿಫೆನ್ಸ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು, ಸೆಕ್ಯೂರಿಟಿ ಹೇಗೆ ಇನ್ಶೂರ್ ಮಾಡ್ಕೊಳ್ಳುವಂಥದ್ದು, ಸಸ್ಟೈನಬಲ್ ಫಿಶಿಂಗ್ ಮೂಲಕ ಎಕಾನಮಿ ಹೇಗೆ ಇಂಪ್ರೂವ್ ಮಾಡುವಂಥದ್ದು, ಅಥವಾ ಬೇರೆ ಎಕನಾಮಿಕ್ ಆಕ್ಟಿವಿಟೀಸ್ ಮೂಲಕ ಹೇಗೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು. ಸೊ ಈ ರೀತಿಯಲ್ಲಿ ಚರ್ಚೆ ಆಗಿರುತ್ತೆ. ಸೊ ಅದೇ ಒಂದು ಥೀಮ್ ಇಟ್ಕೊಂಡಿರ್ತಾರೆ. ಇಲ್ಲಿ ನೋಡ್ಬೋದಾಗಿರುತ್ತೆ ಇಂಡಿಯನ್ ಓಷನ್ ರೀಜನ್ ಇನ್ ಟ್ರಾನ್ಸ್ಫಾರ್ಮಿಂಗ್ ವರ್ಲ್ಡ್ ಅಲ್ಲಿ ಇಂಡಿಯನ್ ಓಷನ್ ರೀಜನ್ ನ ಸಿಗ್ನಿಫಿಕೆನ್ಸ್ ಹೇಗೆ, ಅದೇ ಒಂದು ಥೀಮ್ ಇಟ್ಕೊಂಡು ಇದನ್ನ ಮಾಡ್ತಾ ಇರುವಂತದ್ದು. ಸೊ ಮತ್ತೆ ಇದನ್ನ 1.5 ಅಥವಾ ಟ್ರ್ಯಾಕ್ 1.5 ಡಿಪ್ಲೊಮಸಿ ಅಂತ ಕರೀತಾರೆ. ಟ್ರ್ಯಾಕ್ 1.5 ಡಿಪ್ಲೊಮಸಿ ಅಂತಂದ್ರೆ ಬೇರೆ ಕಡೆ ಪದಗಳು ಬರ್ತಾ ಇರುತ್ತೆ. ಟ್ರ್ಯಾಕ್ 1.5 ಡಿಪ್ಲೊಮಸಿ ಅಂತಂದ್ರೆ ಯೂಶಲಿ ಗೌರ್ಮೆಂಟ್ ಬಾಡೀಸ್ ಪ್ಲಸ್ ನಾನ್ ಗೌರ್ಮೆಂಟ್ ಬಾಡೀಸ್ ಎರಡು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಯಾರು ಗೌರ್ಮೆಂಟ್ ಬಾಡೀಸ್ ಅಂತಂದ್ರೆ ನೋಡಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದನ್ನ ಆರ್ಗನೈಸ್ ಮಾಡಿರೋ ಅಂತ ಕೇಳ್ತಾರೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನಿರಲ್ಲ, ಸೊ ಅವ್ರು ಮುಖ್ಯವಾಗಿ. ನಂತರ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಬಂದಾಗ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಬಂದು ಒಂದು ಥಿಂಕ್ ಟ್ಯಾಂಕ್ ಅಷ್ಟೇನೆ. ಸೊ ಅವರೊಂದು ಮತ್ತೆ ಗವರ್ಮೆಂಟ್ ಬಾಡಿ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಇವರಿಬ್ರು ಸೇರಿ ಆರ್ಗನೈಸ್ ಮಾಡಿರುತ್ತೆ ಇಂಡಿಯನ್ ಓಷನ್ ಡೈಲಾಗ್. ಇದು 10th ನಡೀತಾ ಇರುವಂತದ್ದು ಡೆಲ್ಲಿನಲ್ಲಿ. ಅದ್ರ ಜೊತೆಗೆ ಈಗ ಆಲ್ರೆಡಿ ಹೇಳಿದೆ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಏನಿದೆಯಲ್ಲ, ಆಕ್ಚುಲಿ ನಾವೇ ತಂದಿರುವಂತಹ ಇನಿಷಿಯೇಟಿವ್ ಅದು. ಸೊ ಅದರ ಒಂದು ಸೆಕ್ರೆಟರಿಯೇಟ್ ಕೂಡ ಇದಕ್ಕೆ ಭಾಗವಾಗಿರುತ್ತೆ. ಅದು ಅವ್ರು ಕೂಡ ಇದನ್ನು ಕಂಡಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರ್ತಾರೆ. ಸೊ ನೆನ್ಪಿಟ್ಕೋಬೇಕು, ಈ ಫ್ಯಾಕ್ಟ್ಸ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಾನು ಹಿಂದೆ ಒಂದು ಆರ್ಟಿಕಲ್ ನೋಡಿದ್ವಿ, ಇಲ್ಲಿ ಮಹಾಸಾಗರ್ ಅಂತಂದ್ರೆ ಮ್ಯೂಚುವಲ್ ಅಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಇನ್ ಸಾಗರ್. ಆಲ್ರೆಡಿ ಇನಿಷಿಯೇಟಿವ್ ಇತ್ತಲ್ವಾ, ಸೆಕ್ಯೂರಿಟಿ ಅಂಡ್ ಗ್ರೋತ್
ಅಕ್ರಾಸ್ ದ ರೀಜನ್ ಅಂತ ಹೇಳಿ ಸೆಕ್ಯೂರಿಟಿ ಅಂಡ್ ಗ್ರೋತ್, ಸೆಕ್ಯೂರಿಟಿ ಎನ್ಶೋರ್ ಮಾಡ್ಕೋಬೇಕು, ಗ್ರೋತ್ ಎನ್ಶೋರ್ ಮಾಡ್ಕೋಬೇಕು ಅಕ್ರಾಸ್ ದ ಇಂಡಿಯನ್ ಓಷನ್ ರೀಜನ್ ಅಂತ ಹೇಳ್ಬಿಟ್ಟು. ಸೊ ಅದೇ ವಿಷನ್ನೇ ಈಗಲೂ ಕಂಟಿನ್ಯೂ ಮಾಡ್ತಾ ಇದೀವಿ ಅಂತೇಳಿ ನ್ಯೂಸ್ ಪೇಪರ್ ಆರ್ಟಿಕಲ್ ಹೇಳ್ತಿರುವಂತದ್ದು. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, 10ನೇ ಹಿಂದೂ ಮಹಾಸಾಗರ ಸಂವಾದಕ್ಕೆ ಸಂಬಂಧಿಸಿದ ಕೆಳಗಡೆಗಳನ್ನು ಗಮನಿಸಿ. 10ನೇ ಹಿಂದೂ ಮಹಾಸಾಗರ ಸಂವಾದವು ಮೇ 26ರಲ್ಲಿ ನವದೆಹಲಿಯಲ್ಲಿ, ಡೇಟ್ ಇಂಪಾರ್ಟೆಂಟ್ ಅಲ್ಲ, ನವದೆಹಲಿಯಲ್ಲಿ ನಡೀತು. ಜೊತೆಗೆ ಥೀಮ್ ಕೂಡ ಆಡ್ ಮಾಡಿದ್ದಾರೆ, ಇಂಡಿಯನ್ ಓಷನ್ ರೀಜನ್ ಇನ್ ಸ್ಟೇಬಲ್ ವರ್ಲ್ಡ್ ಆರ್ಡರ್. ಸ್ಟೇಬಲ್ ವರ್ಲ್ಡ್ ಆರ್ಡರ್ ಅಲ್ಲ, ಟ್ರಾನ್ಸ್ಫಾರ್ಮಿಂಗ್ ವರ್ಡ್ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿರುತ್ತೆ ಟ್ರಾನ್ಸ್ಫಾರ್ಮಿಂಗ್ ವರ್ಡ್ ಅದು. ಸೊ ಹಾಗಾಗಿ ಥೀಮ್ ತಪ್ಪಾಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ತಪ್ಪು. ಲೊಕೇಶನ್ ಕರೆಕ್ಟು, ಥೀಮ್ ತಪ್ಪಾಗಿದೆ. ಇದು ಹಿಂದೂ ಮಹಾಸಾಗರ ರಿಮ್ ಅಸೋಸಿಯೇಷನ್ ನ ಪ್ರಮುಖ ಉಪಕ್ರಮವಾಗಿದೆ. ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಏನಿದೆ, ಸೊ ಅದರದೇ ಒಂದು ಭಾಗ ಆಗಿರುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್, ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಆನ್ಸರ್ ಬಂದು 2 ಮಾತ್ರ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, CJI ಸೆಟ್ಸ್ ಅಪ್ ಹೈ ಪವರ್ಡ್ ಪ್ಯಾನಲ್ ಫಾರ್ ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಓವರ್ವ್ಯೂ. ಏನ್ ಮಾಡಿದೆ ಅಂತಂದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನ್ ಮಾಡಿದ್ದಾರೆ ಅಂತ ಒಂದು ಪ್ಯಾನಲ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ನ ಹೇಗೆ ಇಂಪ್ರೂವ್ ಮಾಡುವಂಥದ್ದು ಜುಡಿಷಿಯರಿ ಸಿಸ್ಟಮ್ ಅಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಯಾವುದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಈಗ ಹೇಗೆ ಅದನ್ನ ಇಂಟಿಗ್ರೇಟ್ ಮಾಡುವಂಥದ್ದು, ಅಥವಾ ಜುಡಿಷಿಯರಿ ಆ ಕೇಸಸ್ ಗಳನ್ನ ಹೇಗೆ ತಗೊಳ್ಳುವಂಥದ್ದು, ಅಥವಾ ಹೇಗೆ ಸೆಗ್ರಿಗೇಟ್ ಮಾಡುವಂಥದ್ದು, ಅದರ ಅಪ್ಲಿಕೇಶನ್ ಏನು, ಡಿಜಿಟಲ್ ಅಪ್ಲಿಕೇಶನ್ ಜುಡಿಷಿಯರಿ ಹೇಗೆ. ಸೊ ಇದನ್ನೆಲ್ಲ ಒಂದು ಸ್ಟಡಿ ಮಾಡಿಬಿಟ್ಟು ರಿಪೋರ್ಟ್ ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ CJI ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ. ನಿಮ್ಗೆ ಎಕ್ಸಾಮ್ ನಲ್ಲಿ ಏನ್ ತಿಳ್ಕೋಬೇಕು ಅಂತಂದ್ರೆ, ಆ ಕಮಿಟಿ ಆಬ್ಜೆಕ್ಟಿವ್ ತಿಳ್ಕೋಬೇಕು. ಎರಡನೇದು, ಆ ಕಮಿಟಿಯ ಚೇರ್ಮನ್ ಯಾರು ಅಂತ ಕೇಳ್ತಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, ಅರವಿಂದ್ ಕುಮಾರ್ ಅನ್ನೋರು ಈ ಚೇರ್ನ ಹೆಡ್ ಮಾಡಿರ್ತಾರೆ. ಸೊ ಈ ಒಂದು ದೃಷ್ಟಿನಲ್ಲಿ ರಿಪೋರ್ಟ್ ಎಲ್ಲ ಮುಗಿಬೇಕು, ರಿಪೋರ್ಟ್ ಎಲ್ಲ ಆಗಿ ಅವ್ರು ಸಬ್ಮಿಟ್ ಮಾಡಿದಾಗ ಅಲ್ಲಿ ಏನ್ ಸಜೆಷನ್ ತಂದಿರ್ತದೆ, ಸೊ ಅದ್ರ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸದ್ಯಕ್ಕೆ ಇದರ ಒಂದು ಉದ್ದೇಶ ಏನು, ಇದರ ಚೇರ್ಮನ್ ಯಾರು ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಪ್ರಶ್ನೆ ಅದೇ ರೀತಿಯಲ್ಲಿ ಬಂದಿರುತ್ತೆ. ನೋಡ್ಬೋದು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಅರವಿಂದ್ ಕುಮಾರ್ ಸಮಿತಿ ಯಾವುದಕ್ಕೆ ರಚಿಸಲಾಗಿದೆ. ಪ್ರಶ್ನೆ ಇದೇ ತರ ಬರುತ್ತೆ. ವೆರಿ ಸಿಂಪಲ್ ಕ್ವಶನ್. ಭಾರತದಾದ್ಯಂತ ನ್ಯಾಯಾಂಗ ಮೂಲ ಸೌಕರ್ಯವನ್ನು ಆಧುನೀಕರಿಸಿಗೊಳಿಸಲು ಅಥವಾ ಮಾಡರ್ನೈಸಿಂಗ್ ದ ಜುಡಿಷಿಯಲ್ ಸಿಸ್ಟಮ್, ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ನ ಹೇಗೆ ಮಾಡುವಂಥದ್ದು, ಸೊ ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ IFAD ಲಾಂಚಸ್ ನ್ಯೂ ಪ್ರೋಗ್ರಾಮ್ ಟು ಸ್ಟ್ರೆಂಥನ್ ರೂರಲ್ ಎಕಾನಮಿ. ರೂರಲ್ ಎಕಾನಮಿ ಏನಿದೆ ಅದನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂಡಿಯಾ ಒಂದು ಪ್ರೋಗ್ರಾಮ್ ತಂದಿದೆ. ಆ ಪ್ರೋಗ್ರಾಮ್ ಹೆಸರು ಬಂದು ಕಂಟ್ರೀಸ್ ಸ್ಟ್ರಾಟಜಿಕಲ್ ಆಪರ್ಚುನಿಟಿ ಪ್ರೋಗ್ರಾಮ್ ಅಥವಾ ಕಂಟ್ರಿ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಪರ್ಚುನಿಟಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು, ಅಥವಾ ಕಾಸಾಪ್ ಅಂತ ಕರಿತೀವಿ. ಈ ಒಂದು ಪ್ರೋಗ್ರಾಮ್ ನ ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡಿದೆ. ಇದ್ರ ಉದ್ದೇಶ ಏನು, ರೂರಲ್ ಎಕಾನಮಿನ ಸ್ಟ್ರೆಂಥನ್ ಮಾಡೋದು. ಯಾವ ರೀತಿ ಸ್ಟ್ರೆಂಥನ್ ಮಾಡೋದು ಅಂತಂದ್ರೆ, ಅದನ್ನ ರೆಸಿಲಿಯಂಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಕೋವಿಡ್-19 ಅಂತ ಏನಾದ್ರು ಮತ್ತೆ ಶಾಕ್ ಆಯ್ತು ಅಂತಂದ್ರೆ ಅದನ್ನ ರಿಕವರ್ ಮಾಡ್ಕೊಳ್ಳೋ ಸ್ಟೇಜ್ ಅಲ್ಲಿ ಆ ರೂರಲ್ ಎಕಾನಮಿನ ಸ್ಟ್ರೆಂಥನ್ ಮಾಡುವಂಥದ್ದು ಆಗಬೇಕು. ಅಲ್ಲಿ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡುವಂಥದ್ದು, ಅಲ್ಲಿರುವಂತಹ ಪಾವರ್ಟಿನ ತೊಡಗಿಸುವಂಥದ್ದು, ಅಲ್ಲಿರುವಂತಹ ಹೌಸ್ ನ ಕಡಿಮೆ ಮಾಡಿಸುವಂಥದ್ದು, ಅಥವಾ ಮಾಡರ್ನೈಸೇಷನ್ ಟಚ್ ಕೊಡುವಂಥದ್ದು. ಸೊ ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಆ ರೂರಲ್ ಎಕಾನಮಿ ಇದೆ ಅದನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾಸಾಪ್ ಅನ್ನೋ ಒಂದು ಪ್ರೋಗ್ರಾಮ್ ನ ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡಿದೆ. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಂಡ್ಗಾಗ್ಲಿ ಟೆಕ್ನಿಕಲ್ ಅಸಿಸ್ಟೆನ್ಸ್ಗಾಗ್ಲಿ ಇನ್ನೊಂದು ಎಕ್ಸ್ಟರ್ನಲ್ ಸಂಸ್ಥೆನ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಏನಂತಂದ್ರೆ, ಇದು ತಗೊಂಡಿರುವಂತ ಹೆಲ್ಪ್ ಬಂದು ಐಫೆಡ್ ಅಂತಂದ್ರೆ ಇಂಟರ್ನ್ಯಾಷನಲ್ ಫುಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಂತ. ಇದು ಬಂದು UN ಏನಿದೆಯಲ್ಲ, ಯುನೈಟೆಡ್ ನೇಷನ್, ಅದರ ಒಂದು ಸ್ಪೆಷಲೈಸ್ ಏಜೆನ್ಸಿ ಆಗಿರುತ್ತೆ. ಇದನ್ನ 1977 ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಈಗಲೂ ಕೂಡ ಸುಮಾರು ಒಂದು 180 ಜನ ಮೆಂಬರ್ಸ್ ಇದ್ದಾರೆ. ಜೊತೆಗೆ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಇಟಲಿ ರೋಮ್ ಅಲ್ಲಿ ಇರುವಂತದ್ದು. ರೋಮಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಲೊಕೇಟ್ ಆಗಿರುವಂಥದ್ದು ಇಟಲಿಯ ರೋಮಲ್ಲಿ. ಮತ್ತೆ ಈ ಉದ್ದೇಶ ಆಲ್ರೆಡಿ ಗೊತ್ತಾಗಿದೆ, ರೂರಲ್ ಎಕಾನಮಿ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಲ್ವಾ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮತ್ತೆ ರೂರಲ್ ಎಕಾನಮಿನಲ್ಲಿ ಆ ಪಾವರ್ಟಿ, ಆ ಬಡತನ, ಈ ತರದ ಏನಿರುತ್ತೆ, ಸೊ ಅದನ್ನೆಲ್ಲ ತೊಡಗಿಸ್ಬೇಕು, ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಸೊ ಹಾಗಾಗಿ ಅದೇ ಸಂಸ್ಥೆಯ ಒಂದು ಹೆಲ್ಪ್ ತಗೊಂಡು ಇಂಡಿಯಾ ಈ ಪ್ರೋಗ್ರಾಮ್ ಲಾಂಚ್ ಮಾಡುವಂಥದ್ದು. ನೆನ್ಪಿಟ್ಕೋಬೇಕಾಗತ್ತೆ, ಕಾಸಾಪ್, ಕಂಟ್ರಿ ಸ್ಟ್ರಾಟಜಿಕಲ್ ಆಪರ್ಚುನಿಟಿ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಕಂಟ್ರಿ ಸ್ಟ್ರಾಟಜಿಕಲ್ ಆಪರ್ಚುನಿಟಿ ಪ್ರೋಗ್ರಾಮ್ 2026ಕ್ಕೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕಂಟ್ರಿ ಸ್ಟ್ರಾಟಜಿಕಲ್ ಆಪರ್ಚುನಿಟಿ ಪ್ರೋಗ್ರಾಮ್ 2026ರಿಂದ 33, ಟೈಮ್ ಪೀರಿಯಡ್ ಇಂಪಾರ್ಟೆಂಟ್. 2026ರಿಂದ 33 ಇದು ಇಂಪಾರ್ಟೆಂಟ್ ಆಗುತ್ತೆ ಟೈಮ್ ಪೀರಿಯಡ್ ಅನ್ನು ಭಾರತ ಸರ್ಕಾರವು ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿ ಅಥವಾ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಸಹಾಯದೊಂದಿಗೆ ಪ್ರಾರಂಭಿಸಲಾಗಿದೆ. ಕರೆಕ್ಟ್ ಆಗಿದೆ. ಎಕ್ಸಾಮ್ ಅಲ್ಲಿ ಕೇಳಬೇಕು ಅಂತಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಾಡಿಗಳನ್ನ ಚೇಂಜ್ ಮಾಡಿ ಕೇಳ್ತಾರೆ, ಹುಷಾರು. ಈ ಕಾರ್ಯಕ್ರಮವು ಭಾರತದಲ್ಲಿ ಗ್ರಾಮೀಣ ಆದಾಯ, ಹವಾಮಾನ ಸ್ಥಿತಿಸ್ಥಾಪಕ ಅಥವಾ ರೆಸಿಲಿಯನ್ಸ್ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಹೌದು, ರೆಸಿಲಿಯಂಟ್ ಆಗಿರಬೇಕು ಮತ್ತೆ ಸಸ್ಟೈನಬಲ್ ಆಗಿರಬೇಕು, ಆ ರೀತಿಯಲ್ಲಿ ಅವನ್ನ ಸ್ಟ್ರೆಂಥನ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿಯು ಅಥವಾ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್
ಡೆವಲಪ್ಮೆಂಟ್ ಏನಿದೆ 1977ರಲ್ಲಿ ಸ್ಥಾಪನೆಯಾದ ವಿಶ್ವಸಂಸ್ಥೆಯ ಒಂದು ವಿಶೇಷ ಸಂಸ್ಥೆಯಾಗಿದೆ. ಕರೆಕ್ಟ್, 1977 ನಲ್ಲಿ ಸ್ಥಾಪನೆ ಆಗಿದ್ದು ಇದು UN ನ ಒಂದು ಸ್ಪೆಷಲೈಸ್ ಬಾಡಿ ಆಗಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಶಿಶು ಸಂಜೀವಿನಿ ಮಂಡ್ಯ ಗೆಟ್ಸ್ ಮಿಡ್ವೈಫರಿ ಲೆಡ್ ಯೂನಿಟ್ ಕೇರ್ ಯೂನಿಟ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್. ಏನಾಗಿದೆ ಅಂತಂದ್ರೆ ಈ IMR ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಥವಾ MMR ಮೆಟರ್ನಿಟಿ ಮಾರ್ಟಾಲಿಟಿ ರೇಟ್ ಏನಿದೆ, ಸೊ ಇವುಗಳನ್ನ ತಪ್ಪಿಸಬೇಕು ಅಥವಾ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಶಿಶು ಸಂಜೀವಿನಿ ಅಂತೇಳಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದೆ. ಸೊ ಅದರ ಒಂದು ಪೈಲಟ್ ಪ್ರೋಗ್ರಾಮ್ ಈಗ ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ತಾಯಂದಿರ ನೀವು ಅವರ ಒಂದು ಹೆಲ್ತ್ ನ ಇಂಪ್ರೂವ್ ಮಾಡಬೇಕು ಅಥವಾ ಅವರದೊಂದು ಮಾರ್ಟಾಲಿಟಿ ರೇಟ್ ನ ಕಡಿಮೆ ಮಾಡಬೇಕು ಅಂತಂದಾಗ ಸೊ ಒಂದು ಇನ್ಸ್ಟಿಟ್ಯೂಷನಲ್ ಡೆಲಿವರಿನ ಎನ್ಶೋರ್ ಮಾಡಬೇಕಾಗುತ್ತೆ. ಮತ್ತೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆದ್ಮೇಲೂ ಕೂಡ ಅವ್ರಿಗೊಂದು ಎಕ್ಸ್ಟ್ರಾ ಕೇರ್ ತಗೋಬೇಕಾಗುತ್ತೆ, ಒಂದು ಕೇರ್ ಯೂನಿಟ್ ಬೇಕಾಗುತ್ತೆ, ಮತ್ತೆ ಅವರಲ್ಲಿ ನ್ಯೂಟ್ರಿಷನ್ ಎನ್ಶೋರ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಅಂತ ತಂದಿರುವಂತದ್ದೇ ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ತಂದಿರುವಂಥದ್ದು. ಜೊತೆಗೆ ಹ್ಯೂಮನ್ ಮಿಲ್ಕ್ ಬ್ಯಾಂಕ್, ಈಗ ಅಷ್ಟೇ ಅಂತಲ್ಲ, ನ್ಯೂನೆಟಲ್ ಕೇರ್ ಬೇಕಾಗುತ್ತೆ, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ನ ಕಡಿಮೆ ಮಾಡಬೇಕಾಗುತ್ತೆ. ಆ ಮಕ್ಕಳ ನವಜಾತ ಶಿಶುಗಳು ಏನಿರ್ತಾರಲ್ಲ, ಸೊ ಅವರುಗಳ ಆರೈಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮಿಲ್ಕ್ ಬ್ಯಾಂಕ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಆ ಮಿಲ್ಕ್ ನ ಸ್ಟೋರ್ ಮಾಡ್ಕೊಳ್ಳೋದು, ಹ್ಯೂಮನ್ ಮಿಲ್ಕ್ ನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡುವಂಥದ್ದು, ಪ್ಯಾಸ್ಚರೈಸ್ ಮಾಡುವಂಥದ್ದು, ಮತ್ತೆ ನೀಡಿದ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ತುಂಬಾ ಒಳ್ಳೆ ಇನಿಷಿಯೇಟಿವ್, ನೆನ್ಪಿಟ್ಕೋಬೇಕಾಗುತ್ತೆ. ಕೇಳ್ತಾರೆ ಶಿಶು ಸಂಜೀವಿನಿ ಇನಿಷಿಯೇಟಿವ್ ನ ಉದ್ದೇಶ ಏನು ಅಥವಾ ಏನೇನು ಎಸ್ಟಾಬ್ಲಿಷ್ ಮಾಡಿದ್ರು ಅಂತ. ಸೊ ಈ ಎರಡು ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್ ಎಸ್ಟಾಬ್ಲಿಷ್ ಮಾಡೋದ್ರ ಜೊತೆಗೆ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ನ ತಂದಿರುವಂತದ್ದು. ಮತ್ತೆ ಶಿಶು ಸಂಜೀವಿನಿ ಅಂತ ಹೇಳಿ ಬರೀ ಮಗುಗೆ ನಿಲ್ಸಿಲ್ಲ, ಈವನ್ ಆ ತಾಯಂದಿರ ಆರೈಕೆನೂ ಇದ್ರಲ್ಲಿ ಆಗ್ತಾ ಇದೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ಶಿಶು ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದ ಕೆಳಗಿಳಿಕೆಗಳನ್ನು ಗಮನಿಸಿ. ಇದು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಕರೆಕ್ಟ್ ಆಗಿದೆ. ಇದು ಮಿಡ್ವೈಫರಿ ನೇತೃತ್ವ ಆರೈಕೆ ಘಟಕಗಳು ಮತ್ತು ಮಾನವ ಹಾಲಿನ ಬ್ಯಾಂಕ್ಗಳ ಸ್ಥಾಪನೆಯನ್ನು ಒಳಗೊಂಡಿದೆ. ಕರೆಕ್ಟ್, ಎರಡನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮಾನವ ಹಾಲಿನ ಬ್ಯಾಂಕ್ಗಳು ನವಜಾತ ಶಿಶುಗಳಿಗೆ ಫಾರ್ಮುಲಾ ಹಾಲನ್ನು ಒದಗಿಸುತ್ತವೆ. ಫಾರ್ಮುಲಾ ಹಾಲ್ ಅಂತಂದ್ರೆ ಪೌಡರ್ ಮಿಲ್ಕ್ ಅಂತ. ಸೊ ಫಾರ್ಮುಲಾ ಹಾಲ್ ಕೊಡೋದಿಲ್ಲ, ಬದಲಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಹೆಸರೇ ಹೇಳ್ತಾ ಇದೆ, ಆಕ್ಚುಲಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮಾನವ ಹಾಲು ಹ್ಯೂಮನ್ ಮಿಲ್ಕ್ ನ ಕೊಡುವಂಥದ್ದು. ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಆನ್ಸರ್ ಬಂದು 1 ಮತ್ತು ಎಷ್ಟು ಅಂತ ಕೇಳಿದರೆ 2 ಮಾತ್ರ, ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಲ್ ರೋಲ್ಸ್ ಇನ್ ಕರ್ನಾಟಕ ಟು ಬಿಗಿನ್ ಫ್ರಮ್ June 20 ಓವರ್ 5.55 crore ವೋಟರ್ಸ್ ಟು ಬಿ ಕವರ್ಡ್. ಏನ್ ಮಾಡಿದೆ ಅಂತಂದ್ರೆ ಈಗ SIR, ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಏನನ್ನ ರಿವಿಷನ್ ಮಾಡುವಂಥದ್ದು ಅಥವಾ ಏನು ಚೆಕ್ ಮಾಡುವಂಥದ್ದು, ವೆರಿಫೈ ಮಾಡುವಂಥದ್ದು ಅಂತಂದ್ರೆ ಎಲೆಕ್ಟ್ರೋಲ್ಸ್ ರೋಲ್ಸ್. ಈಗ ಮತದಾರರ ಪಟ್ಟಿಗಳು ಏನಿರ್ತಾವಲ್ಲ, ಸೊ ಅದನ್ನ ಏನ್ ಮಾಡೋದು ಅಂತಂದ್ರೆ ವೆರಿಫೈ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಸತ್ತೋಗಿರೋದು ಪಟ್ಟಿ ಹಾಗೆ ಕ್ಯಾರಿ ಆಗ್ತಾ ಇರುತ್ತೆ, ಮತ್ತೆ ಹೊಸದಾಗಿ ಆಡ್ ಮಾಡ್ಬೇಕಾಗಿರುತ್ತೆ, ಆಡ್ ಮಾಡಿರಲ್ಲ, ಸೊ ಅದನ್ನ ಆಡ್ ಮಾಡ್ಬೇಕಾಗತ್ತೆ. ನಂತರದಲ್ಲಿ ಎಷ್ಟೊಂದು ಎರರ್ಸ್ ಇರುತ್ತೆ, ಮಿಸ್ಟೇಕ್ಸ್ ಇರುತ್ತೆ, ಅದನ್ನೆಲ್ಲ ಕರೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಸ್ಪೆಷಲ್ ಇಂಟೆನ್ಸಿವ್ ಆಗಿ ಅದನ್ನ ರಿವೈಸ್ ಮಾಡುವಂತ ಕೆಲಸ ಮಾಡ್ತಾ ಇರುವಂಥದ್ದು. ಯಾರು ಮಾಡ್ತಾ ಇರೋದು ಇದನ್ನ ಮಾಡ್ತಾ ಇರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅಂತಂದ್ರೆ ಇವರಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಬರ್ತಾರೆ. ಬೂತ್ ಲೆವೆಲ್ ಆಫೀಸರ್ಸ್ ಗಳನ್ನ ಯೂಸ್ ಮಾಡಿ ಅವರ ಒಂದು ಸಹಾಯದ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಮನೆಗೂ ವಿಸಿಟ್ ಮಾಡ್ಬಿಟ್ಟು ಎಲೆಕ್ಟ್ರಲ್ ಪಟ್ಟಿನಲ್ಲಿರುವಂತದನ್ನ ವೆರಿಫೈ ಮಾಡ್ಕೊಳ್ತಾ ಹೋಗ್ತಾರೆ. ಓಕೆ, ಅವ್ರು ಇದಾರಾ ಅಥವಾ ಹೊಸದಾಗಿ ಯಾರಾದ್ರೂ ಆಡ್ ಮಾಡ್ಬೇಕಾ, ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಕರೆಕ್ಟ್ ಮಾಡ್ಬೇಕಾ. ಸೊ ಇದೆಲ್ಲ ಒಂದು ಇಂಟೆನ್ಸಿವ್ ಲೆವೆಲ್ ಆಗುತ್ತೆ. ಈಗ ಆಲ್ ಓವರ್ ಇಂಡಿಯಾ ನಡೀತಾ ಇತ್ತು, ಈಗ ಏನಂದ್ರೆ ಕರ್ನಾಟಕದಲ್ಲಿ June 20 ಅಂತ ನಡೀತಾ ಇದೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿ ಇರುವಂತದ್ದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನ ಕಂಡಕ್ಟ್ ಮಾಡುತ್ತೆ ಅಂತ ನಾನು ಹೇಳಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಂಡಕ್ಟ್ ಮಾಡಬೇಕು ಅಂತ ಇದನ್ನ ಪವರ್ ಕೊಟ್ಟಿದ್ಯಾರು? ಈ ಪವರ್ ನ ಕೊಟ್ಟಿದ್ದಂಥದ್ದು ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 324. ಅಂಡರ್ ಆರ್ಟಿಕಲ್ 324 ಏನ್ ಹೇಳುತ್ತೆ ಅಂತಂದ್ರೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಸೊ ಅದಕ್ಕೆ ಆ ಎಲೆಕ್ಟ್ರೋಲ್ ಗಳನ್ನ ಪ್ರಿಪೇರ್ ಮಾಡುವಂತ ಅಧಿಕಾರ ಕೊಟ್ಟಿರುತ್ತೆ. ಸೊ ಅವರೇ ಇದನ್ನ ಪ್ರಿಪೇರ್ ಮಾಡುವಂಥದ್ದು. ಜೊತೆಗೆ ಈ ಎಲೆಕ್ಷನ್ಸ್ ಗೆ ಯಾರು ಎಲಿಜಿಬಲ್ ಇರ್ತಾರಲ್ಲ, ಸೊ ಅವ್ರಗಳನ್ನ ಆಡ್ ಮಾಡುವಂಥದ್ದು. ಯಾರು ಎಲಿಜಿಬಲ್ ಇರ್ತಾರೆ? ಈಗ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂತಂದ್ರೆ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತ ಕರಿತೀವಿ. ಅಂದ್ರೆ ಯಾರು 18 ವರ್ಷಕ್ಕೆ ತುಂಬಿರ್ತಾರೋ ಸೊ ಅವ್ರಗಳಿಗೆ ಲೀಗಲ್ ವೋಟರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬಿಟ್ಟು ವೋಟಿಂಗ್ ಅಥಾರಿಟಿ ಕೊಟ್ಟಿರ್ತಾರೆ. ಸೊ ಆ ತರದವ್ರನ್ನ ಆಡ್ ಮಾಡ್ತಾ ಹೋಗೋದು, ಈ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕಂಡಕ್ಟ್ ಮಾಡುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡರ್ ದ ಆರ್ಟಿಕಲ್ ಆಫ್ 324 ಥ್ರೂ ಬೂತ್ ಲೆವೆಲ್ ಆಫೀಸರ್ಸ್. ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ಅಲ್ಲಿ ಏನೇನ್ ಕೆಲಸ ಮಾಡ್ತಾರೆ ಅಂತ ನೆನ್ಪಿಟ್ಕೋಬೇಕು. ಕೇಳ್ತಾರೆ ಏನೇನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಯಾರಾದ್ರೂ ತೀರೋಗಿದ್ದಾರೆ ಅಂತಂದ್ರೆ ಅವ್ರನ್ನ ತೆಗಿಯುವಂಥದ್ದು, ಹೊಸದಾಗಿ ಯಾರನ್ನ ಆಡ್ ಮಾಡ್ಬೇಕು ಅಂದ್ರೆ ಆಡ್ ಮಾಡುವಂಥದ್ದು, ಏನಾದ್ರೂ ಕರೆಕ್ಷನ್ಸ್ ಇದೆ ಕರೆಕ್ಷನ್ ಮಾಡುವಂಥದ್ದು, ಈ ತರದೆಲ್ಲ ಮಾಡ್ತಾ ಇರ್ತಾರೆ. ವಿಶೇಷ ತೀವ್ರ ಪರಿಷ್ಕರಣೆ ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. SIR ಎಂಬುದು ಭಾರತೀಯ ಚುನಾವಣಾ ಆಯೋಗವು ನಡೆಸುವ ಮನೆಗೆ ತೆರಳಿ ಮತದಾರರ ವಿವರವನ್ನು ಪರಿಶೀಲಿಸುವ ಪ್ರಕ್ರಿಯೆಯಾಗಿದೆ. ಕರೆಕ್ಟ್. ಮತದಾರರ ಪಟ್ಟಿಯು ನಿಖರವಾಗಿ ಮತ್ತು ನವೀಕೃತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಇದು ನಡೆಸೋಗುತ್ತೆ. ಅದೇ ಕೆಲಸ ಮಾಡುವಂಥದ್ದು. ಏನಂತಂದ್ರೆ ಅಪ್ಡೇಟ್ ಆಗಿದೆ ಅಥವಾ ಅದನ್ನ ಅಪ್ಡೇಟ್ ಆಗಿರುವಂಥದ್ದು ಅಥವಾ ನಿಖರವಾಗಿದೆ ಅಂತ ಎನ್ಶೋರ್ ಮಾಡ್ಕೊಳ್ಳೋಕೆ. ಸೊ ಹಾಗಾಗಿ ಕರೆಕ್ಟ್ ಆಗಿದೆ. ಇದು ಮುಖ್ಯವಾಗಿ 1950ರ ಜನಪ್ರತಿನಿಧಿ ಕಾಯ್ದೆ
ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಸೆಕ್ಷನ್ 21 ಅಡಿಯಲ್ಲಿ ನಿಯಂತ್ರಿಸಲ್ಪಡುತ್ತದೆ. ಹೌದು, ನಾನು ಆರ್ಟಿಕಲ್ ಹೇಳಿದೆ, ಆರ್ಟಿಕಲ್ 324 ಅಂಡರ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಾನ್ಸ್ಟಿಟ್ಯೂಷನ್ ಪವರ್ ಕೊಟ್ಟಿದೆ ಅಂತ ಹೇಳಿದೆ. ಅದ್ರ ಜೊತೆಗೆ ಇನ್ನೊಂದು ಲೀಗಲ್ ಬ್ಯಾಕಪ್ ಏನಂತಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್. ರೆಪ್ರೆಸೆಂಟೇಷನ್ ಪೀಪಲ್ ಆಕ್ಟ್ 1950 ಏನಿದೆ, ಸೊ ಅದ್ರಲ್ಲಿ ಬರುವಂತಹ ಸೆಕ್ಷನ್ 21 ಏನ್ ಮಾಡುತ್ತೆ ಅಂತಂದ್ರೆ ಅದು ಕೂಡ ಎಲೆಕ್ಟ್ರಲ್ ಪ್ರೊಸೆಸ್, ಎಲೆಕ್ಟ್ರಲ್ ಪ್ರಿಪೇರ್ ಮಾಡುವಂತ ಕೆಲಸನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಹೇಳುತ್ತೆ. ಸೊ ಹಾಗಾಗಿ ಅದು ಕೂಡ ಕರೆಕ್ಟ್ ಆಗಿದೆ, ಇದು ಸರಿ ಇದೆ. ಸೊ ಒಟ್ಟು 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಫ್ರೀ ಎಂಟ್ರಿ ಟು ಮೈಸೂರು ರೈಲ್ ಮ್ಯೂಸಿಯಂ ಆನ್ May 18. May 18 ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮೈಸೂರಲ್ಲಿ ಇರುವಂತಹ ಒಂದು ರೈಲ್ ಮ್ಯೂಸಿಯಂ ಏನಿದೆ ಅಲ್ಲಿಗೆ ಫ್ರೀ ಎಂಟ್ರಿ ಕೊಡ್ತಾ ಇದಾರಂತೆ ವಿಸಿಟರ್ಸ್ ಗಳಿಗೆ. ಯಾಕೆ, ಏನಿದೆ May 18? May 18 ಬಂದು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ. May 18 ಬಂದು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಇದೆ. ಸೊ ಹಾಗಾಗಿ ಅದರ ಒಂದು ಪ್ರಯುಕ್ತ ಫ್ರೀ ಎಂಟ್ರಿ ಕೊಡ್ತಿರುವಂತದ್ದು. ಈ ಒಂದು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇನ ಆಚರಣೆ ಮಾಡುವಂತದ್ದು ಯಾರು? ಈ ಒಂದು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇನ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮ್ಯೂಸಿಯಂ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ಏನ್ ಮಾಡುತ್ತೆ ಅಂತಂದ್ರೆ ಪ್ರತಿ ವರ್ಷ May 18 ನ ಮ್ಯೂಸಿಯಂ ಡೇ ಆಗಿ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡಿರ್ತಾರೆ. ಈ ವರ್ಷ ಒಂದು ಥೀಮ್ ಇದೆ. ಈ ವರ್ಷ ಥೀಮ್ ಬಂದ್ಬಿಟ್ಟು ಮ್ಯೂಸಿಯಂ ಫಾರ್ ಬ್ರಿಡ್ಜಿಂಗ್ ದ ಡಿವೈಡ್ ಅಂತ. ಸೊ ಮ್ಯೂಸಿಯಂ ಫಾರ್ ಬ್ರಿಡ್ಜ್ ದ ಡಿವೈಡ್ ಅಂತ ಹೇಳ್ಬಿಟ್ಟು ಈ ವರ್ಷ ಥೀಮ್ ಆಗಿರುತ್ತೆ. ಮತ್ತೆ ಈ ಒಂದು ರೈಲ್ವೆ ಮ್ಯೂಸಿಯಂ ಬಗ್ಗೆ ನೋಡ್ಬೇಕು ಅಂತಂದ್ರೆ ಮೈಸೂರು ರೈಲ್ವೆ ಮ್ಯೂಸಿಯಂ ಏನಿದೆಯಲ್ಲ ಇದನ್ನ ಬಂದು 1979 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿಸ್ತಾರೆ. 1979 ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತೆ ಈ ಸೌತ್ ವೆಸ್ಟರ್ನ್ ರೈಲ್ವೆ ಏನಿದೆ, ಸೊ ಅವರೇ ಇದನ್ನ ಮ್ಯಾನೇಜ್ ಮಾಡ್ತಾ ಇರುವಂತದ್ದು. ಇದು ರೈಲ್ವೆ ಜಂಕ್ಷನ್, ರೈಲ್ವೆ ಜಂಕ್ಷನ್ ಏನಿದೆ ಮೈಸೂರು ರೈಲ್ವೆ ಜಂಕ್ಷನ್, ಅಲ್ಲೇ ಒಂದು 3 ಎಕರೆ ಜಾಗದಲ್ಲಿ ಇದು ಲೊಕೇಟ್ ಆಗಿರುವಂತದ್ದು. ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಮ್ಯಾನೇಜ್ ಮಾಡ್ತಿರ್ತಾರೆ. ಇದೇನಂತಂದ್ರೆ ನಾವು ಏನೆಲ್ಲ ನೋಡ್ಬೋದು ಅಂತಂದ್ರೆ ಈ ಸ್ಟೀಮ್ ಲೋಕೋಮೋಟಿವ್ಸ್, ಮೊದಲಿತ್ತಲ್ಲ ಸ್ಟೀಮ್ ಲೋಕೋಮೋಟಿವ್ಸ್, ಸೊ ಅದನ್ನ ನೋಡ್ಬೋದಾಗಿರುತ್ತೆ. ವಿಂಟೇಜ್ ರೈಲ್ವೆ ಕೋಚಸ್ಗಳು, ಹಳೆ ರೈಲ್ವೆ ಕೋಚಸ್ಗಳು ನೋಡ್ಬೋದಾಗಿರುತ್ತೆ. ಮತ್ತೆ ಇನ್ಸ್ಪೆಕ್ಷನ್ಸ್ ಕಾರ್ಗಳು ಅವ್ರು ಯೂಸ್ ಮಾಡ್ತಿದ್ದಂಥದ್ದು. ಮತ್ತೆ ಅಲ್ಲಿದ್ದಂಥ ಕಮ್ಯುನಿಕೇಶನ್, ಅಂದ್ರೆ ಮ್ಯೂಸಿಯಂ ಅಂತಂದ್ರೆ ಮೊದಲಿಂದನೂ ಹೇಗೆ ರೈಲ್ ಎವಲ್ವ್ ಆಯ್ತು ರೈಲ್ವೇಸ್, ಸೊ ಅದ್ರದ್ದೆಲ್ಲ ಸಂಬಂಧಪಟ್ಟಂತ ಥಿಂಗ್ಸ್ಗಳು ನಾವು ಇಲ್ಲಿ ನೋಡೋಕೆ ಸಿಗುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನ ಮ್ಯಾನೇಜ್ ಮಾಡ್ತಾ ಇರುವಂಥದ್ದು ಸೌತ್ ವೆಸ್ಟರ್ನ್ ರೈಲ್ವೆನೆ ಮೈಸೂರಲ್ಲಿ ಇರುವಂಥದ್ದು. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ಮೈಸೂರು ರೈಲ್ವೆ ವಸ್ತು ಸಂಗ್ರಹಾಲಯವನ್ನು 1979ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದನ್ನು ನೈಋತ್ಯ ರೈಲ್ವೆ ಅಥವಾ ಸೌತ್ ವೆಸ್ಟರ್ನ್ ರೈಲ್ವೆ ನಿರ್ವಹಿಸುತ್ತದೆ. ಕರೆಕ್ಟ್ ಆಗಿದೆ. ಇದು ಭಾರತದ ಅತ್ಯಂತ ಹಳೆಯ ರೈಲ್ವೆ ವಸ್ತು ಸಂಗ್ರಹಾಲಯವಾಗಿದೆ ಮತ್ತು ದೇಶದಲ್ಲಿರುವ ಏಕೈಕ ವಸ್ತು ಸಂಗ್ರಹಾಲಯವಾಗಿದೆ. ಇದು ಆತರ ಏನಿಲ್ಲ. ಈಗ ಆಲ್ರೆಡಿ ಡೆಲ್ಲಿನಲ್ಲಿ ರೈಲ್ವೆ ಮ್ಯೂಸಿಯಂ ಒಂದಿದೆ, ಡೆಲ್ಲಿನಲ್ಲಿ ರೈಲ್ವೆ ಮ್ಯೂಸಿಯಂ ಇದೆ. ಅದನ್ನ ಬಿಟ್ಟರೆ ಇದು ಸೆಕೆಂಡ್ ಆಗುತ್ತೆ. ಸೊ ಏಕೈಕ ಅಲ್ಲ, ಇದು ಸೆಕೆಂಡ್ ಆಗುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಡೆಲ್ಲಿನಲ್ಲಿ ಆಲ್ರೆಡಿ ಒಂದಿದೆ ರೈಲ್ವೆ ಮ್ಯೂಸಿಯಂ, ಅದನ್ನ ಬಿಟ್ಟರೆ ಇದು ನ್ಯಾಷನಲ್ ರೈಲ್ವೆ ಮ್ಯೂಸಿಯಂ ಡೆಲ್ಲಿನಲ್ಲಿ ಇರುವಂತದ್ದು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯಗಳ ಮಂಡಳಿ ಅಥವಾ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ವತಿಯಿಂದ ಪ್ರತಿ ವರ್ಷ May 18ರಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಿಸಲಾಗುತ್ತದೆ. ಹೌದು, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮ್ಯೂಸಿಯಂ ಏನಿದೆಯಲ್ಲ, ಸೊ ಅವರೇ ಆಚರಣೆ ಮಾಡುವಂಥದ್ದು ಪ್ರತಿ ವರ್ಷ May 18. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಸೊ ಇದಿಷ್ಟು ಆರ್ಟಿಕಲ್ಗಳ ಜೊತೆ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.